ಮಂಡ್ಯದಲ್ಲಿ ರೈತರ ಹೋರಾಟದ ಬಗ್ಗೆ ಕೈ ಶಾಸಕ ಗರಂ ಆಗಿದ್ದಾರೆ. ರೈತರಿಗೆ ಮಾಡೋಕೇನ್ ಕೆಲಸ ಇಲ್ವಾ ಅಂತ ಶ್ರೀರಂಗಪಟ್ಟಣ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ ಬಳಿಕ ಗರಂ ಆಗಿದ್ದಾರೆ. ನಾಲೆಗೆ ನೀರನ್ನ ಹರಿಸುವಂತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಪ್ರತಿಭಟನಾ ನಿರತ ರೈತರ ವಿರುದ್ಧ ಶಾಸಕ ರಮೇಶ್ ಬಾಬು ಸಿಟ್ಟನ್ನ ಹೊರಹಾಕಿದ್ದಾರೆ. ಮಾಡೋಕೆ ಕೆಲಸ ಇಲ್ವಾ, ಯಾವಾಗ್ಲೂ ನೀರ್ ಕೊಡ್ತಿದ್ವಿ ಅಂತ ಹೇಳಿ MLA ಹೇಳ್ತಾ ಇದ್ದಾರೆ. ನಾವ್ ಯಾವಾಗ ಕೆರೆ ಕಾಲುವೆ ಕಟ್ಟೆ ಕೆಲಸ ಮಾಡೋದು, ಆ ಸಮಯದಲ್ಲಿ ನಾಲೆಗೆ ನೀರು ಬಿಡ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರೈತರ ವಿರುದ್ಧ ಗುಡುಗಿದ್ದಾರೆ ಶಾಸಕ ರಮೇಶ್ ಬಾಬು. ಹೌದು, ರೈತರಿಗೆ ಏನು ಬೇಕು ಅದನ್ನ ನೀವು ಒದಗಿಸಬೇಕು. ಸೊ ಹಾಗಾಗಿ ಪ್ರಶ್ನೆ ಮಾಡ್ತಾರೆ. ನಿಮ್ಮನ್ನ ಪ್ರಶ್ನೆ ಮಾಡದೆ ಮತ್ತೆ ಇನ್ಯಾರನ್ನ ಪ್ರಶ್ನೆ ಮಾಡಬೇಕು, ನಿಮ್ಮನ್ನು ಕೇಳದೆ ಇನ್ಯಾರನ್ನ ಕೇಳಬೇಕು ಅಂತ ಹೇಳಿ ಈ ರೀತಿಯಾಗಿ ಗರಂ ಆಗ್ಬಿಟ್ರೆ ಏನ್ ಬಂತು ಪ್ರಯೋಜನ? ರೈತರು ಅಂತಂದ್ರೆ ಯಾಕಿಷ್ಟು ಅಸಡ್ಡೆ? ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಹೋಗಿ ಓಟ್ ಕೇಳ್ತೀರಿ. ಓಟ್ ಹಾಕಿದ ಮೇಲೆ ಅವ್ರ ಕೆಲ್ಸನ ಬಂದು ಅವ್ರು ನಿಮ್ಮ ಹತ್ರ ಕೇಳ್ಬೇಕಲ್ವಾ? ಈ ರೀತಿಯಾಗಿ ಗರಂ ಆಗ್ಬಿಟ್ರೆ ಏನ್ ಬಂತು ಲಾಭ? ನಾನು ನೀರೆಲ್ಲಿ ಕೊಡ್ತಿದ್ವ ರೈತರಿಗೆ ಏನೇನು ಕೆಲಸ ಇಲ್ವಾ? ಯಾವಾಗಲೂ ನೀರು ಕೊಡ್ತೀವ? ಅರ್ಥ ಆಗ್ಬೇಕಲ್ಲ ರೈತರಿಗೂ. ನಾನು ಒಬ್ಬ ರೈತನಾಗೆ ನಿಮಗೆ ಜೂನಲ್ಲಿ ನೀರು ಕೊಡ್ತಿದ್ವಾ? ಜೂನಲ್ಲಿ ನೀರು ಕೊಡ್ತಿದ್ವಾ? ಹೇಳಪ್ಪ ನೀವೆಲ್ಲ ಇದ್ರಲ್ಲಿ ಹೇಳಪ್ಪ. ಜೂನಲ್ಲಿ ಯಾವಾಗ ಕೆರೆ ಕೆಲಸಕ್ಕೆ ಮಾಡೋದು ಹಂಗೆ, ಕಾಲುವೆ ಕೆಲಸ ಮಾಡೋದು ಹಂಗೆ. ಕಾಲುವೆ ಕೆಲಸ ನಮ್ಮ ರೈತ ಬಂದವ್ರಲ್ಲಿ ಕೇಳ್ತೀನಿ, ನಾವು ಯಾವಾಗ ನೀರು ಕೊಡ್ತಿದ್ದೋ ಹೇಳ್ರಪ್ಪ. ನಿಮಗೆ 5 ನೀರು ಕೊಟ್ಟಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ನಮ್ಗೆ ಈ ಹೋರಾಟದಲ್ಲಿ ನೀವು ಇದನ್ನೇ ಆಯ್ತಾ ಇದ್ರೆ ನಾವು ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ನಾವು ವಿಫಲ ಆಗ್ತೀವಿ. ನೀರೆಲ್ಲಿ ಕೊಡ್ತಿದ್ವ ರೈತರಿಗೆ ಏನೇನು ಕೆಲಸ ಇಲ್ವಾ? ಯಾವಾಗಲೂ ನೀರು ಕೊಡ್ತೀವ? ಅರ್ಥ ಆಗ್ಬೇಕಲ್ಲ ರೈತರಿಗೂ. ನಾನು ಒಬ್ಬ ರೈತನಾಗೆ ನಿಮಗೆ ಜೂನಲ್ಲಿ ನೀರು ಕೊಡ್ತಿದ್ವಾ? ಜೂನಲ್ಲಿ ನೀರು ಕೊಡ್ತಿದ್ವಾ? ಹೇಳಪ್ಪ ನೀವೆಲ್ಲ ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಘು ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ರಘು, ಕೈ ಶಾಸಕ ಗರಂ ಆಗಿರೋದನ್ನ ನೋಡ್ತಾ ಇದ್ರೆ ರೈತರಿಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಅವ್ರು ಕೆಲಸ ಮಾಡೋದಕ್ಕೆ ಅಲ್ವಾ ಅವ್ರು ಪ್ರಶ್ನೆ ಮಾಡೋದು? ಅವ್ರು ಕೆಲಸ ಮಾಡಬೇಕು ಅಂತಂದ್ರೆ ನೀರು ಬೇಕಲ್ವಾ? ಇವ್ರನ್ನ ಕೇಳದೆ ಇನ್ಯಾರನ್ನ ಕೇಳಬೇಕಂತೆ ಅಂತ ಹೇಳಿ ಈ ರೀತಿಯಾಗಿ ಉಡಾಫೆ ಮಾತುಗಳನ್ನು ಆಡಿದ್ರಿಂದ ಏನ್ ಲಾಭ ಅಂತ ಹೇಳಿ. ಎಸ್ ಸೌಮ್ಯ, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವ ರಮೇಶ್ ಬಾಬು ಬಂಧಿಸಿದ್ದೆ ಕೂಡ ಇದೀಗ ರೈತರ ಹೋರಾಟದ ಬಗ್ಗೆ ಒಂದು ವಿಡಂಬನಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದು ಕೂಡ ರೈತರ ಹೋರಾಟ ಅಂತ ಹೇಳಿದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ರೈತರಿಂದಲೇ ಕೂಡ ಸಾಕಷ್ಟು ನ್ಯಾಯ ದೊರಕಿರುವಂತದ್ದು. ಅಂತ ಸಂದರ್ಭದಲ್ಲಿ ಈಗ ನಿನ್ನೆಯಷ್ಟೇ ಕೂಡ ಶ್ರೀರಂಗಪಟ್ಟಣದಲ್ಲಿ ಏನು ರೈತ ಸಂಘಟನೆ ಮುಖಂಡರು ಮತ್ತೆ ರೈತರು ಎಲ್ಲ ಸೇರ್ಕೊಂಡು ಏನು ತಮ್ಮ ಬೆಳೆಗಳಿಗೆ ಒಣಗ್ತಾವೆ, ಹಾಗಾಗಿ ನಾಲೆಗಳ ಮೂಲಕ ನೀರನ್ನ ಹರಿಸಬೇಕು, ನೀವು ಬೇರೆ ಬೇರೆ ಕಡೆಗೆ ನೀರನ್ನ ಕೊಡ್ತಿದ್ದೀರಿ, ಅದು ನಮ್ಗೆ ಬೆಳೆಗೂ ನೀರು ಕುಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಪರ್ಕದಲ್ಲಿರಿ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂಜುಂಡಗೌಡ, ರೈತ ಮುಖಂಡರು. ಮಾತನಾಡ್ಸೋಣ ಅವ್ರನ್ನ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ರೈತರಿಗೆ ಕೆಲಸ ಮಾಡಬೇಕು ಅಂತಂದ್ರೆ ನೀರ್ ಬೇಕು. ಓಟ್ ಹಾಕುವಂತಹ ಸಂದರ್ಭದಲ್ಲಿ ರೈತರು ಅವರನ್ನೇ ನಂಬ್ಕೊಂಡಿರ್ತಾರೆ, ನಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ನಮ್ಮ ಶಾಸಕರು, ನಮ್ಮ ಸಚಿವರು ಅಂತ ಹೇಳಿ. ಬಟ್ ಆದರೆ ರಮೇಶ್ ಬಾಬು ಅವರು ರೈತರಿಗೆ ಮಾಡೋ ಕೆಲಸ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಲಸ ಮಾಡೋದಕ್ಕಲ್ವಾ ಅವ್ರನ್ನ ಕೇಳ್ತಾ ಇರೋದು? ಯಾಕೆ ಈ ರೀತಿಯಾದಂತಹ ಉಡಾಫೆ ಮಾತುಗಳು ಅಂತ? ಮೇಡಮ್, ಭ್ರಷ್ಟ ಹಣ ಸೇರ್ತಾ ಇದ್ದಂಗೆ ದುರಾಂಕಾರ ಬಂದಿದೆ. ರೈತರಿಗೆ ಈ ಪ್ರಶ್ನೆ ಮಾಡಕ್ಕೆ ಅವರು ರೈತ ನಾನು ಮಾಡಿದ್ದೀನಿ ಅಂತಾರೆ. ಎಲ್ಲ ಈ ಡೋಂಗಿ ಗಣಿಗಾರಿಕೆಯಲ್ಲಿ ಲೂಟಿ ಹೊಡಿತಾ ಇರೋಂಥವ್ರು, ಅಕ್ರಮ ಗಣಿಗಾರಿಕೆನ ಮಾಡ್ತಿರೋಂಥವ್ರು. ಅವ್ರ ಕಾಲದಲ್ಲಿ ಅಂಗ್ರಳ್ಳಿ ಜೀತ ಪ್ರಕರಣ ಆಗಿ ದಲಿತರು ಬಡವ್ರನ್ನೆಲ್ಲ ಸತ್ರು ಕೇಳ್ತಿರ್ಲಿಲ್ಲ ಅಂತ ಒಬ್ಬ ಭ್ರಷ್ಟ MLA ದುರಾಂಕಾರದ ತುಟ್ಟ ತುದಿ ಮಾತು. ಅದನ್ನ ಯಾವುದೇ ಕಾರಣಕ್ಕೂ ರೈತರು ಇದ್ ಮಾಡಲ್ಲ. ಜೂನಲ್ಲಿ ನೀರೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವರು ಕನ್ನಂಬಾಡಿ ಕಟ್ಟೆಯಿಂದ ಜೂನ್ ತಿಂಗಳಲ್ಲಿ ನೀರು ಬಿಡುಗಡೆ ಆಗಿರೋದು, ಕಾಲುವೆಗಳಲ್ಲಿ ಬಿಡುಗಡೆ ಆಗಿರೋದು ದಾಖಲೆ ಇದೆ. ಆ ದಾಖಲೆ ಇದ್ದು ಮಾತಾಡ್ಲಿ. ಸುಮ್ಮನೆ ಮುಂದೆ ಹೇಳಿಕೆ ಕೊಡುವಾಗ ತನ್ನ ಇಷ್ಟ ಬಂದಾಗ ಮಾತಾಡುವಂಥದ್ದು, ಮತ್ತೆ ಆತನ ಬಾಯಿಗೂ ಮನಸ್ಗೂ ಸಮಾಧಾನ ಇರಲ್ಲ. ಬಾಯಿ ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ ಅವನಿಗೆ. ಒಂದು ಉಡಾಫೆ ಉತ್ತರ ಮಾಡ್ತಾ ಇದ್ದಾರೆ. ಸರಿ, ಅವರು ಮಾತನಾಡ್ತಾ ಇರೋದು ತಪ್ಪು, ಹೌದು, ಒಪ್ಕೊಳ್ಳೋಣ. ಬಟ್ ಆದರೆ ರೈತರ ಮೇಲೆ ಯಾಕೆ ಸಿಟ್ಟು ಅಂತ ಹೇಳಿ? ಯಾಕೆಂದರೆ ಅವರನ್ನೇ ಕೇಳಬೇಕು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ
ನಾವು ಕೆಲಸ ಮಾಡಬೇಕು, ಕೆರೆ ಕಾಲುವೆ ಕಟ್ಟೆ ಕೆಲಸ ಮಾಡೋದು ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇಸಿಗೆಗಾಲ ಇದ್ದಾಗ ಏನು ಮಾಡ್ತಾ ಇದ್ರಂತೆ? ಹಾಗಾದರೆ ಆ ಕೆಲಸ ಮಾಡ್ಕೊಳ್ಬಹುದಾಗಿತ್ತಲ್ಲ ಅಂತ. ಹೌದು ಮೇಡಮ್, ನೇರ ಅದೇ ಪ್ರಶ್ನೆ. ಈಗ ಕಾಲುವೆ ನೀರು ನಿಲ್ಸಿ 15 ದಿನ ಆಗಿದೆ. 15 ನೀರ್ ಮಾಡ್ಬೇಕು. ಇವ್ರ ಅನುಕೂಲಕ್ಕೆ ತಕ್ಕನಾಗಿ ರೈತರು ಹೊಂದಾಣಿಕೆ ಆಗ್ಬೇಕಿಲ್ಲ, ರೈತರು ಅನುಕೂಲಕ್ಕೆ ಇವ್ರು ಹೊಂದಾಣಿಕೆ ಆಗ್ಬೇಕು. ಯಾವಾಗ ನೀರ್ ಸ್ಟಾಪ್ ಮಾಡ್ತಾರೆ ಆಗ ಕಾಮಗಾರಿ ಮಾಡ್ಕೊಳ್ಳೋಂಥದ್ದು. ಮೇಡಮ್ ಒಂದೇ ಒಂದು ಹೇಳ್ತೀನಿ, ಈ ಎಲ್ಲಾ ಕಾಮಗಾರಿ ರೈತರ ಅನುಕೂಲಕ್ಕಲ್ಲ. ಹಿಂದೆ ಈ ಅಭಿವೃದ್ಧಿ ಕೆಲಸ ಆಗೋ ಮೊದಲು ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯ ಅಥವಾ ನಾಲ್ವಡಿ ಕೃಷ್ಣರಾಜು ಕಟ್ಟಿದಾಗ ಕೊನೆ ಭಾಗಕ್ಕೂ ನೀರು ತಲುಪ್ತಾ ಇತ್ತು. ಇವ್ರು ಆಧುನೀಕರಣದ ಹೆಸರು ಹೇಳ್ಕೊಂಡು ಲೂಟಿ ಹೊಡೆದ್ರು. MLAಗಳು ಮೈಸೂರಲ್ಲಿ ಮನೆ ಕಟ್ತಾ ಇದಾರೆ, ಅದು ಅರಮನೆನ. ಮತ್ತೆ ಇಂಜಿನಿಯರ್ಗಳು ಆಸ್ತಿ ಮಾಡ್ತಾ ಇದಾರೆ. ಇನ್ನು ರೈತರು ಜಮೀನ್ಗೆ ಕಳೆದ ಹಿಂದೆ ಆಧುನೀಕರಣ ಮಾಡೋ ಮೊದಲು ಏನ್ ನೀರಿನ ಸೌಲಭ್ಯ ಇತ್ತು, ಕಿಂಚಿತ್ ಅನುಕೂಲ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಇದು ಬರೀ ಅಭಿವೃದ್ಧಿ ಅಂತ ಹೆಸರಲ್ಲಿ ರೈತರ ಹೆಸರಲ್ಲಿ ಲೂಟಿ ಮಾಡುವಂತ ಪ್ರಾಕ್ಟೀಸ್ ಆಗಿದೆಯಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಸಿಕ್ಮಿಲ ಮಾತಾಡೋರೆ. MLA ಆದವರು ಜನಪ್ರತಿನಿಧಿ, ರೈತನ ಬಗ್ಗೆ ಮಾತಾಡೋರು 100 ಬಾರಿ ಯೋಚನೆ ಮಾಡ್ಬೇಕು. ನೀರ್ ಬಿಡಿ ಅಂತ ಚಳವಳಿ ಮಾಡಿದಂತರು ನಾವು ನಮ್ಮ ಸ್ನೇಹಿತರುಗಳೇ. ಅವ್ರಿಗೆ ಏನಂತಂದ್ರೆ ಪ್ರಶ್ನೆ ಮಾಡೋರು ಕಂಡ್ರೆ ಆಗಲ್ಲ. ಓಕೆ ಸರ್, ಆಯಿತು, ನೋಡೋಣ. ಏನು ಅವರ ಹೇಳಿಕೆಗೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ರೈತರ ಕೆಲಸವನ್ನು ಮಾಡಿಕೊಡೋದು ಅವರ ಕರ್ತವ್ಯ ಆಗಿದೆ. ಬಟ್ ಈ ರೀತಿಯಾಗಿ ಉಡಾಫೆ ಮಾತುಗಳನ್ನಾಡಿರೋದು ಖಂಡನೀಯ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.